ಹೇಳ್ತೀನಿ ಹೇಳಿ ಹೋರಿ ಏನ್ ನಿಮ್ಮಂತ ನೋಡಿ ಬಾಳ ಮಾಡಿ ಯಾರು ನೀವೇನಂದ್ರೆ ಶಕ್ತಿ ಕುಮಾರ್ ಯಾರಿಗೂ ಅಂಜಾಗಿಲ್ಲ ಏನಿದ್ದು ನೇರಾಗಿ ಮಾತಾಡ್ತೀರ ನೀವು ಹೇಳಿದ್ರಿ ಮೀಡಿಯಾ ಮುಖಾಂತರ ಏನ್ ಹೋಗ್ತೀರಿ ಎದಿ ಮ್ಯಾಗ ಹೋಗ್ತೀರಿ ಅವ್ರು ಅಂಗಿ ಬೀಸ್ತೀರಿ ಅವ್ರ ಕೈ ಹಿಡ್ತೀರಿ ಈಗ ನಮ್ ಪ್ರಶ್ನೆ ಉತ್ತರ ಕೊಡಿ ನೋಡಿ ನಿಮಗೆ ನ್ಯಾಯ ಕೇಳಕ್ಕಾಗಿಲ್ಲ ನಾನು ಕೇಳ್ತೀನಿ ನ್ಯಾಯ ನಾನು ನೋಡ್ರಿ ನಂದು ಹಾಕೈತಿ ನೋಡಿ ಇಲ್ಲಿ ಅನ್ಯಾಯ ಕೇಳಪ್ಪ ನಾನು ಕೇಳ್ತೀನಿ ಮತ್ ಜನ ನನ್ ಕೇಳೋರೆ ನಿಮ್ಮ್ಯಾಗ ಆರೋಪ ಬರ್ತಾರೆ ನೀವು ಬ್ಲಾಕ್ ಮೇಲ್ ಸೋಷಿಯಲ್ ಮೀಡಿಯಾ ಒಳಗೆ ಸುದ್ದಿ ಮಾಡ್ತೀನಿ ಅಂತೀರಿ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತ ನಮ್ ಪ್ರಶ್ನೆ ಉತ್ತರ ಕೊಡಿ ಕೂಡಿಲ್ಲ ಯಾಕೆ ನೋಡ್ರಿ ನಿಮ್ಮಂತ ನಾ ಬರಂಗಿಲ್ಲ ನಿಮಗೆ ನೀವು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಡೋದಿಲ್ಲ ರೈಟಿನ ಬಂದ್ಕೊಡ್ಲೆ ನಿಮ್ಗೆ ನಿಮಗೆ ಅದರ ಅರ್ಥ ಏನಾಯ್ತು ನೀವು ನಾವು ಮಾಧ್ಯಮದವ್ರು ಎಷ್ಟು ಕರ್ಸಿದಕ್ಕೆ ನೀವು ಅಂಜಾತ್ತೀರಿ ಯಾರು ಒಕ್ಕೊಂಬಿಡ್ರಿ ಅಂಜಿನತ್ತೀರಿ ಕೊಡ್ರಿ ಕೊಡ್ರಿ ಸಾವಿರ ಪ್ರಶ್ನೆ ಕೇಳ್ರಿ ಪ್ರಶ್ನೆ ಉತ್ತರ ಕೊಡಿ ನೋಡ್ರಿ ಒಳ್ಳೆಯವ್ರಿಗೆ ಹಿಂಗೆ ಮಾಡೋರು ಯಾರು ಬ್ಲಾಕ್ ಮೇಲ್ ಮಾಡಿ ನಾ ಮಾಡಿದೆ ಬ್ಲಾಕ್ ಮೇಲ್ ಮಾಡಿ ಅಂತ ಜೈಲಿಗೆ ಹೋಗಿರಲ್ಲ ಯಾರು ನೀವು ಹೋರಾಟ ಮಾಡಿದ್ದ ಜೈಲು ಉಂಡಿದ್ದೀರ ಅಲ್ಲ ದೊಡ್ಡ ದೊಡ್ಡ ಮಂದಿ ಎಲ್ಲ ಹೌದು ಜೈಲಾಗ ಉಂಡಿ ಕೊಡಂಗಿಲ್ಲ ಮೊದಲು ಕೊಡ್ತಿದ್ರು ಈಗ ರೊಟ್ಟಿ ಕೊಡ್ಲಾಕತ್ತಾರ ಜೈಲಿಗೆ ಹೋಗೋ ಉದ್ದೇಶ ಏನು ಹೋರಾಟ ಮಾಡಿ ಹೋಗಿ ಪ್ರಶ್ನೆ ನಾವು ಹೊರಗೆ ತೆಗೆದಿನಿ ಎಲ್ಲಾ ಪ್ರಶ್ನೆ ಸಿಸ್ಟಮ್ ಇತ್ತು ಜೈಲಿಗೆ ಯಾರು ಹೋಗ್ತಾರೆ ಯಾರು ಹೋರಾಟಗಾರ ಹೋಗ್ತಾರ್ರಿ ನೋಡ್ರಿ ಹೋರಾಟಗಾರ ನಾವು ಹೋರಾಟಗಾರ ನಾವು ಜೈಲಿಗೆ ಹೋಗಿವಿ ನೀವು ನೀವು ಹೋರಾಟಗಾರ ಎಲ್ಲೆಲ್ಲ ಪೇಪರ್ ಹೋಗ್ತೀರಿ ಆಟೋ ಕಿರಿಕಿರಿ ಮಾಡ್ತೀರಿ ಪೊಲೀಸ್ ಕಿರಿಕಿರಿ ಮಾಡ್ತೀರಿ ಯಾರು ಏನೇ ಇದ್ರೆ ಅಡ್ಡ ಬರ್ತೀರಿ ಸೋಷಿಯಲ್ ಮೀಡಿಯಾದಾಗ ನೀವು ಉದ್ದೇಶ ರೊಕ್ಕ ಗಳಿಸ್ಲಕ್ ಬಂದಿರಿ ರೊಕ್ಕ ಗಳಿಸ್ಬೇಕಂದ್ರೆ ಇದೇ ಫೀಲ್ಡ್ ಬರಂಗಿಲ್ರಿ ನೋಡ್ರಿ ನಾವು ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಪ್ಪ ಎಷ್ಟೋ ಮಂದಿ ಅಂತಾರ ಶಕ್ತಿ ಕುಮಾರ್ ಅವರು ನಮ್ಮ ಮನ್ಯಾಗ ಹಿಂಗಾಗಿದ್ರಿ ನಮ್ಮ ಊರಾಗ ಹಿಂಗಾದ್ರಿ ಪಂಚಾಯತ್ಯಾಗ ಆರ್ ಕೆಲಸ ಆಗಿಲ್ರಿ ನಮ್ಮ ಊರಾಗ ಇಂಥವ್ರಲ್ಲಿ ರೋಡ್ ಆಗಿಲ್ರಿ ಅಂತ ಹೇಳ್ತಾರ ನಮ್ಗೆ ಯಾಕೆ ಹೇಳ್ತಾರ ಶಕ್ತಿ ಕುಮಾರ್ ಕೆಲಸ ಮಾಡ್ತಾರ ಅಂತ ಹೇಳ್ತಾರ ನೀವೇನ್ ಮಾಡ್ರಿ ಇಲ್ಲಿ ಲೋಕ ನೀವೇನ್ ಮಾಡಿದ ನೀವು ಮಾಡಿದ ಪ್ರೂಫ್ ತೋರಿಸ್ರಿ ನಾ ಅಕಸ್ಮಾತ್ ಬ್ಲಾಕ್ ಮೇಲ್ ಯಾರಿಗೆ ಮಾಡಿದ್ದೆ ಅಂತ ತೋರಿಸ್ರಿ ನಾ ನೀವು ಹೇಳ್ದಂಗೆ ಕ್ಲೀನ್ ಆಗಿ ಸುದ್ದಿ ತೋರಿಸ್ತೀರಿ ಜನರಿಗೆ ನಿಮ್ಮಾಗ ನಾವು ಹೋಗಿ ಅಂಗಿ ಬಿಚ್ಚು ಧೈರ್ಯ ಬೇಕಲ್ಲ ನೋಡ್ರಿ ಶಕ್ತಿ ಕುಮಾರ ಒಬ್ಬಂಟಿಯಾಗಿ ಹೋರಾಡ್ತಾನ ಯಾವತ್ತು ನಾ ಒಬ್ಬಂಟಿ ಆಗಿರ್ತೀನಿ ನ್ಯಾಯಪರವಾಗಿ ಹೋರಾಡ್ತೀನಿ ಜನ 100 ಹೇಳಿದ್ರು ಐ ಡೋಂಟ್ ಕೇರ್ ನೋಡಪ್ಪ ನಮ್ ಜಗ ಎಷ್ಟು ಮಂದಿ ನೋಡತ್ತಿರಲ್ಲ ಇವ್ರು ಏನ್ ಅಭಿಪ್ರಾಯ ಕೊಟ್ಟರು ಅದಕ್ಕೆ ಕಮೆಂಟ್ ಮಾಡ್ರಿ ಶರಣಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಗುಮ್ಮಟ ನಗರಿ ಮೊಹಮ್ಮದ್ ಯೂಸುಫ್ ಅಂತ ಮಾತಾಡತ್ತೀನಿ ಈಗ ನೀವು ಆಶ್ಚರ್ಯ ಆಗಿರ್ಬೋದು ಈ ಡೈಲಾಗ್ ಇದ್ದಿದ್ದು ಶಕ್ತಿ ಕುಮಾರ್ ಅದು UTV ನ್ಯೂಸ್ದವ್ರು ಯಾಕೆ ಹೇಳತ್ತಾರತ್ತೀವಿ ನೀವು ಈಗ ಸೋಷಿಯಲ್ ಮೀಡಿಯಾದಾಗ ಈಗ ನೋಡತ್ತೀರಿ ಹೆಚ್ಚು ವೈರಲ್ ಆಗಲಾಗತ್ತಿರು ಶಕ್ತಿ ಕುಮಾರ್ ಅವರು ಈಗ ನಮ್ಮ ಜೊತೆಗೆ ನೇರ ಸಂದರ್ಶನ ಮಾಡಕ್ ಶಕ್ತಿ ಕುಮಾರ್ ಅವರು ಬಂದಾಗ ಬರೀ ಅವ್ರಿಗೆ ನಿಮಗೆ ಭೇಟಿ ಮಾಡಿಸ್ತೇನೆ ಶಕ್ತಿ ಕುಮಾರ್ UTV ನ್ಯೂಸ್ಗೆ ಸ್ವಾಗತ ರೀ ನಿಮ್ಗೆ ಸ್ಟುಡಿಯೋ ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಮ್ಮ ಚಾನಲ್ ಶಾಣೆ ಮಂದಿ ಅಟ್ಟೆ ನೋಡ್ಬೇಕು ಕೆಟ್ಟ ಕಮೆಂಟ್ ಕೊಡೋರು ನನ್ನ ಮಕ್ಳು ನೋಡಂಗಿಲ್ಲ ಯಾಕಂದ್ರೆ ನಾವು ಶಾಣೆ ಮಂದಿ ಎದಕ್ಕಂದೇವ್ರಿ ಸರ್ ಶಾಣೆ ಅವ್ರ ಅಟ್ಟೆ ನೋಡ್ಬೇಕು ಹುಚ್ಚರು ಏನೇನು ನೋಡಿದ್ರೆ ನಮಗೆ ಕಮೆಂಟ್ ಕೊಟ್ಟು ಒಳ್ಳೆಯ ರಿಪ್ಲೈ ಮಾಡಕಂದ್ರೂ ಹೋಗಂಗಿಲ್ಲ ಅದಕ್ಕೆ ಇವತ್ತು UTV ಯೂಸುಫ್ ಅವರು ಅವ್ರ ಚಾನಲ್ ನಾವು ಬಂದೀವಿ ನಮ್ದು ಏನೋ ಸಣ್ಣ ಒಂದು ಸಂದರ್ಶನ ಮಾಡ್ತೀನಂದ್ರು ನಾವು ಸಂದರ್ಶನ ಮಾಡೋ ಮಟ್ಟಕ್ಕೆ ಬೆಳೆದಿಲ್ರಿ ಸಾಹೇಬ್ರ ಆದ್ರೂ ಮಾಡ್ತೀನಂದ್ರು ಏನೋ ಅಲ್ಪ ಸ್ವಲ್ಪ ಬಂದಿದ್ದು ನಾ ಹೇಳ್ತೀನಿ ಆದ್ರೂ ನಮ್ದು ಜೀವನನೇ ಕಾಂಟ್ರವರ್ಸಿ ಹೋಗ್ಯದ ಯಾವ ಮನುಷ್ಯ ಕಾಂಟ್ರವರ್ಸಿ ಮಾಡ್ತಾನೆ ದಿವಸ ಫೇಸ್ಬುಕ್ನಾಗ ಬರ್ತಾನೆ ಫೇಸ್ಬುಕ್ನಾಗ ಯಾರ್ಯಾರು ಬರ್ತಾರ ಜಗಳ ಮಾಡೋರು ಹುಚ್ಚರು ಕಾಲ್ಡ್ರು ಮೋಸಗಾರರು ಬರ್ತಾರ ತಿಳ್ಕೊಂಡ್ರ ಬಟ್ ಹಂಗಲ್ಲ ನಾವು ಅಂತ ಶಾಣೆ ಮಂದಿನ ಒಳಗೆ ಬರ್ತಾರಂತ ವೈರಲ್ ಆಗಿರ್ತೇವಲ್ಲ ಅಂಥವ್ರು ನಾವು ಬರ್ತೇವಿ ಎತ್ತವೆ ಒಂದು ಸಮಾಜಕ್ಕೆ ಒಂದು ತೋರ್ಸೋದು ಇಲ್ಲಿ ನೀವು ಪ್ರತಿಯೊಂದು ವಿಷಯಕ್ಕೆ ಒಂದು ಏನಾರ ಟ್ರೇಡ್ ತಗೊಂಡು ಬರ್ತೀರಿ ನಿಮ್ಮ ಅನಿಸಿಕೆ ಬರೀ ಸೋಷಿಯಲ್ ಮೀಡಿಯಾದಾಗ ನಾನೇ ಬರ್ಬೇಕು ಬೇರೆದವ್ರು ಯಾರು ಕಾಣಬಾರ ಅಂತ ತಿಳ್ಕೊತೀರಿ ಅವ್ರು ಸರ ರೊಕ್ಕ ಹಾಕಿದವ್ರು ಯಾರು ಕರೆಕ್ಟ್ ರೊಕ್ಕ ಹಾಕಿರ್ತಾರಲ್ಲ ಅವ್ರು ಮೊಬೈಲ್ ಚಾಲು ಇದ್ದಾಗ ನಾ ಬಂದೇ ಬರ್ತೀನಿ ಯಾಕಂತ ಕೇಳ್ರಿ ನಾವು ಒಂದು ಹೊಸ ಸುದ್ದಿ ಇರ್ತೈತೆ ನಮ್ಗೆ ಒಟ್ಟು ಒಂದು ಹೊಸ ಸುದ್ದಿ ಬೇಕು ಸರ್ ಒಟ್ಟು ಏನೇ ಬಯಸ್ಕೊಳ್ಳಿ ಬೈ ಒಟ್ಟು ನಾ ಇದ್ರಾಗ ಇರ್ಬೇಕಷ್ಟೇ ಯಾವುದು ಟ್ರೆಂಡ್ನಾಗ ಇರ್ಬೇಕು ಇಲ್ರಿ ಕೆಲವು ಮಂದಿ ನಿಮ್ಮ ಮ್ಯಾಗ ಆರೋಪ ಮಾಡ್ತಾರ ನೀವು ಬರೀ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಿರತ್ತ ಅವ್ರ ಮತ್ತೆ ಅವ್ರ ರೊಕ್ಕ ಕೇಳ್ತಿರತ್ತ ನಾವು ಹೇಳ್ತಾರೆ ಮಂದಿ ಹೇಳ್ತಾರೆ ಮತ್ತೆ ಹೇಳೋರು ನೋಡ್ರಿ ಕೈಲಾಗದ ಶತ್ರುವಿನ ಅಸ್ತ್ರ ಯಾವ್ದಪ್ಪ ಅಂದ್ರೆ ಅಪಪ್ರಚಾರ ಈಗ ನಾವು ಶಕ್ತಿ ಕುಮಾರ್ ವೈರಲ್ ನಾವು ಗಿಟ್ಟು ಬಿಜಾಪುರ ಗಿಟ್ಟು ಮಂದಿ ನಮ್ದು ಯಾವ್ದು ವೈರಲ್ ಇಲ್ಲ ಇವನೇ ವೈರಲ್ ಅದಲ್ಲ ಮತ್ ಇವ ಶಕ್ತಿ ಕುಮಾರ್ ಇಷ್ಟೆಲ್ಲ ಕೈಯಾಗ ಬಂಗಾರ ಉಂಗ್ರ ಹಾಕೋತಾನ ಕಾರ್ ತೊಗೊಂಡ್ ತಿರ್ಗಾಡ್ತಾನ ಜಾಕೆಟ್ ಹಾಕೋತಾನ ಎಲ್ಲಿ ಬರ್ತಾವ ರೊಕ್ಕ ಮಂದಿ ಏನ್ ಮಾಡ್ತಾರ ಅವ್ರು ಕೆಲಸ ಮಾಡಂಗಿಲ್ಲ ಅವ್ರು ನಮ್ ಬಗ್ಗೆ ಚಿಂತೆ ಮಾಡ್ತಾರ ಅವ್ರ ಬಗ್ಗೆ ಅವ್ರು ಚಿಂತೆ ಮಾಡ್ಕೊಳಂಗಿಲ್ಲ ಅವನಾಗ ನಾವು ಹಾಕೋಬೇಕಲ್ಪ ಕಾರ್ ತಗೋಬೇಕಂತಿಲ್ಲ ನಾವು ನೋಡಿ ನಮಗೆ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಮಾಡ್ತೀವಿ ನಾವು
ರಿಯಲ್ ಎಸ್ಟೇಟ್ ಮಾಡ್ತೀವಿ, ಆರ್ಕೆಸ್ಟ್ರಾ ಮಾಡ್ತೀವಿ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತೀವಿ. ಮತ್ತು ನಾವು ದುಡ್ದಿದ್ದು ಮತ್ತೆ ಹಾಕೊಂಡು ರಿಯಲ್ ಎಸ್ಟೇಟ್ ಎಲ್ಲ ಶ್ರೀಮಂತರಿಲ್ಲ. ನಾವು ಏನು ತಕ್ಕಪಂಟಿ ನಾವು ಸ್ವಲ್ಪ ನಮ್ಮ ಹೊಟ್ಟಿ ಪಾಡಿ ಏನೇ ಮಾಡ್ಕೊಂಡು ತಿರುಗಾಡ್ತೀವಿ. ಕೆಲವರು ರೊಕ್ಕ ಒಳಗಿಟ್ಟಿರ್ತಾರ, ನಾವು ಸ್ವಲ್ಪ ಒಳಗಿಟ್ಟು ಏನು ಕಷ್ಟದಾಗ ಬಂದ್ರೆ ಏನ್ರಿ ಹೌದಪ್ಪ ಏನು ಕಷ್ಟ ಬರ್ತದೆ ಒಂದು ಉಗ್ರ ಮಾಡೋದು, ರೊಕ್ಕ ತಗೋದು ಮತ್ತೆ ಮುಟ್ಸೋದು. ಹಿಂಗೆ ನಿಮ್ಗೆ ಏನ್ ಅನ್ಸಾತದ್ರಿ ಈಗ ಸೋಷಿಯಲ್ ಮೀಡಿಯಾದಾಗ ಸ್ವಲ್ಪ ಮಾಧ್ಯಮದ ಯಾರು ಮಾಡತ್ತಾರ ಅವ್ರು ನಿಮ್ ಕಡೆಯಿಂದ ಅವ್ರ ಹೆಸರು ಕೆಡಿಸ್ಲಾತಾರಲ್ರಿ. ನಮ್ಮ ಕಡೆಯಿಂದ ಅವ್ರ ಹೆಸರು ಕೆಲ್ಸಾತಾರ. ಎಂತ ಶಕ್ತಿಕುಮಾರ್ ಏನ್ ಮಾಡ್ತಾನ್ರಿ? ಮತ್ತೆ ಅದೇ ರೀ ಮತ್ತೆ ಶಕ್ತಿಕುಮಾರ್ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನೆ ಮಂದಿಗೆ, ಮತ್ತೆ ರೊಕ್ಕ ಹಾಕ್ತಾರೆ, ನೀವು ಅದೇ ಬ್ಲಾಕ್ ಮೇಲ್ ಇದ್ರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಹೌದು ಸರ್, ಓಕೆ. ಶಕ್ತಿಕುಮಾರ್ ಮಾಡಿದಷ್ಟು ಅವ್ರ ಕೆಲಸ ಶಕ್ತಿಕುಮಾರ್ ರಿಸ್ಕ್ ತಗೊಂಡಟ್ ಅವ್ರು ತಗೊಂಡಾರನ್ರಿ. ಶಕ್ತಿಕುಮಾರ್ 3 ಸರಿ ಜೈಲಿಗೆ ಹೋಗಿ ಬಂದ. ಎದಕ್ಕೆ ಹೋಗಿ ಬಂದ? ಹೋರಾಟ ಮಾಡಿ ಹೋಗಿ ಬಂದ. ಇವ್ರು ಅಂತ ಆ ಮಾತಿಗೆ ನೀವು ಹೋರಾಟದ ಹೆಸರು ಕೊಡಾಗತ್ತೀರಿ. ಯಾವ್ದು ಜನ ಬ್ಲಾಕ್ ಮೇಲ್ ಅಂತ ಸರ್ ಅವ್ರ ನಾ ಏನ್ ಹೇಳಿದ್ರಿ ನಿಮ್ಗೆ, ಕೈಲಾಗದ ವ್ಯಕ್ತಿಯ ಅಸ್ತ್ರ ಯಾವುದು? ಅಪಪ್ರಚಾರ. ನೋಡ್ರಿ ನಾ ಗುದ್ದಾಡ್ತೀನಿ, ನೀವ್ ಮಾಡ್ಬೇಕು. ಯಾಕೋ ಆಫೀಸರ್ ಹಿಂಗ್ ಮಾಡಿಲ್ಲ ಅಂತಂದ್ರೆ ನಾವೇನ್ ಮಾಡ್ತಾರ, ತೋರಿ ಸ್ವಲ್ಪ ಏನ್ರಿ ತೋರಿ ಶಕ್ತಿಕುಮಾರ್ ಅಂತ ನಾವ್ ವಿಡಿಯೋನೇ ಹಾಕಂಗಿಲ್ಲ. ತೋರಿ ನಾಟ್ ರೊಕ್ಕನ ತಗೋತಿದ್ದೆ ತಿಳ್ಕೊರಿ. ವಿಡಿಯೋ ಯಾವ ಅಪ್ಲೋಡ್ ಮಾಡ್ತಿದ್ದಿಲ್ಲ ನಾ, ಬರೀ ಸುಮ್ ಆರಾಮದ ರೊಕ್ಕ ಬರ್ತ ಸಾಕು ಸರ ರೊಕ್ಕ ಬರ್ತಾ ಕೂತ್ ಬಿಡ್ತಿದ್ದೆ. ಮತ್ ನಾ ಯಾಕೆ ರಿಸ್ಕ್ ತಗೊಂಡು ಅವ್ರ ರಿಸ್ಕ್ ತಗೊಂಡಿರ್ತೀವಿ. ಉದಾಹರಣೆ ಹೇಳ್ತೀನಿ, ಯಾರು ಮಾಡಾರಂತ ಸಮಾಜದಾಗ ಯಾರು ಮಾಡ್ಲಾರ್ದಂತ ನಾ ಮಾಡಿಲ್ಲ. ಈಗ ಒಬ್ಬ ಆಫೀಸರ್ ಹತ್ರ ಹೋದ್ವಿ, ಅವ್ನಿಗೆ ನಾವು ಭಾಳ ಕೇಳಿ, ಈಗ ಕಾನೂನು ಪ್ರಕಾರ ಕೇಳಿ, ನೀವು ಯಾಕೆ ಆಫೀಸ್ಗೆ ಬಂದಿಲ್ಲ, ಯಾಕೆ ಡ್ಯೂಟಿ ಸರಿಯಾಗಿ ಬರಂಗಿಲ್ಲ, ನೀವು ಹಿಂಗೆ ಲಂಚ ತಿಂದಿರಿ, ನಿಮ್ಮ ಮೇಲೆ ಆರೋಪಗಳದಾವು, ನಮ್ಮ ಮಾಹಿತಿ ಹಾಕೀವಿ, ಅದ್ರ ಎದುರು ಕೊಡ್ರಿ ಅಂದ್ರೆ ಅವ್ರು ಸಾಹೇಬ್ ಕಾಂಪ್ರಮೈಸ್ ಬಂದ್ಬಿಟ್ಟು ಸರ್ ಒಂದು 10,000 ರೂಪಾಯಿ ತಗೊಂಡು ಶಕ್ತಿಕುಮಾರ್ ಸುಮ್ ಕುಂದ್ರದ ನಾವು ಕೊಂಡಿರ್ಬೋದಿತ್ತು. ಮತ್ತೆ ನಾ ಯಾಕೆ ವಿಡಿಯೋ ಮಾಡಿದೆ, ಯಾಕೆ ಒಂದು ಸುದ್ದಿ ಮಾಡಿದೆ, ಜನರಿಗೆ ಗೊತ್ತಾಗಬೇಕು. ನೋಡ್ರಿ, ಒಂದು 100% ಒಂದು 80% ಆದ್ರೆ ನಾವು ಸುದ್ದಿ ಮಾಡ್ಬೇಕು, ಒಂದು 20% ತಿರ್ಬೋದು, ಎಲ್ಲ ತಿರ್ಬೋದು, ಖುಷಿಲೇ ಕೊಡ್ತಾರ. ಆಯ್ತು ಸರ್ ನಿಮ್ದು ಕಾರ್ಯಕ್ರಮ ಇದ್ರೆ ಏನ್ ಹೆಲ್ಪ್ ಯಾರು ಮಾಡಂಗಿಲ್ಲ. ಈಗ ಒಂದು ಯಾವ್ದೋ ಒಬ್ಬ ಸಚಿವರು ಇದ್ರು ತಿಳ್ಕೊ, ಯಾರೇ ಉದಾಹರಣೆ, ಈ ಒಂದು ಯಾವ್ದೋ ಒಂದು ಸಮ್ಮೇಳನ ಮಾಡ್ಬೇಕಾದ್ರೆ ಎಲ್ಲ ಆಫೀಸರ್ಗೆ ಫೋನ್ ಮಾಡಿ ಹೇಳ್ತಿರ್ತಾರ ಅವ್ರು, ನೋಡಪ್ಪ ನೀವು ನಾಳೆ ನಾವು ಕಾರ್ಯಕ್ರಮ ಅದಾವು, ಒಟ್ಟರು ಪಗಾರ ಕಟ್ ನೀವು ಕೊಡ್ಬೇಕು, ಅದು ರೂಲ್ಸೇ ಅದಾವ, ಎಲ್ಲ ಮಾಡೇಬೇಕು. ಈಗ ನಾವೇನಂತೀವಿ, ನಾವು ಏನ್ರಿ ಸರ್ ನಾವು ಗಣಪತಿ ಕುಂಡ್ರಿಸಿ ಪಟ್ಟಿ ಕೇಳಂಗಿಲ್ಲ, ಅದೊಂದು ಲಂಚ್ ಅನ್ನೋದು, ಅದು ದೇಣಿಗೆ. ನಾನು ದೇಣಿಗೆ ಕೇಳಿರ್ತೀನಿ, ದೇಣಿಗೆ ಕೊಟ್ಟಿರ್ತಾರ ಅವರು, ಅದು ಲಂಚ್ ಅದೇ ತಿಳ್ಕೊತೀರಿ. ಅದೇ ರೀ, ಅದು ಲಂಚದ ಹೆಸರಿಗೇನು ದೇಣಿಗೆ ಅಂತ ಇಟ್ಕೊಂಡ್ರಲ್ಲ. ಮತ್ತೆ ಯಾರು ಮಾಡಲ್ಲ, ಗುಡಿ ಕಟ್ಟಾಗ ಗುಡಿ ಕಟ್ಟಾಗ ನಾವೆಲ್ಲ ದೇಣಿಗೆ ಪಾವತಿ ಮಾಡಿರ್ತೀವಿ. ಅದೇನು ಗುಡಿ ಕಟ್ಟಾಗ ರೊಕ್ಕ ಕೊಟ್ರೆ, ನಾವು ಮಸೀದಿ ಕಟ್ಟಾಗ ರೊಕ್ಕ ಕೊಟ್ರೆ ಅದು ಲಂಚ್ ಆ ಗುಡಿಗೇನು ಆಫೀಸರ್ ತಿಳ್ಕೊರಿ. ನಮ್ಮ ಆಫೀಸ್ಗೆ ಯಾವ್ದೋ ಒಬ್ಬ ಆಫೀಸರ್ ಬಂದು, ಸರ್ ನಿಮ್ಗೆ ಒಂದು ಅಲ್ಮಾರಿ ಕೊಡ್ತೀನಿ ತಗೋರಿ ಗಿಫ್ಟ್ ಅಂದ್ರ ರೊಕ್ಕ ತಗೊಂಡು ಗಿಫ್ಟ್ ಕೊಟ್ಟಿರ್ತಾರ, ಅದು ಲಂಚ್ ಅಲ್ಲ. ಈಗ ಯಾರು ನಿಮ್ಗೆ ಕೊಡಂಗಿಲ್ಲ ಅವ್ರದ್ದು ನೀವು ಸುದ್ದಿ ಹಾಕ್ತಿರಿ, ಯಾರು ನಿಮ್ಗೆ ಟೇಬಲ್ ತೆಗೆದು ಕೊಟ್ಟಿರ್ತಾರ ಅವ್ರದ್ದು ಸುದ್ದಿ ಮಾಡಂಗಿಲ್ಲ. ಜನರ ಸರ್ ಜನ ಹಂಗೂ ಅಂದ್ರು ಹಿಂಗತ್ತಾರ, ಹಿಂಗೂ ಅಂದ್ರು ಹಿಂಗತ್ತಾರ. ನೋಡು, ಜನರು ಹಿಂಗ್ ಬಿದ್ರು ಮಾತಾಡ್ತಾರ, ಹಿಂಗ್ ಬಿದ್ರು ಮಾತಾಡ್ತಾರ, ತಲೆ ಕೆಡ್ಸ್ಕೋಬಾರ್ದ್ರಿ ಸರ್. ಮಾತಾಡೋರು ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ನಾವು ಬೆಳಿತೇವೆ. ಮತ್ತೆ ಮಾತಾಡೋರೇ ಇಲ್ಲ, ಈ ಚರ್ಚೆ ಮಾಡ್ಬೇಕು ಅವರು. ನಾ ಎಲ್ರಿ ಹೊಂಟ ದೇವ್ರು ಹೊಂಟು ಈಗ ಶಕ್ತಿಕುಮಾರ್ ಹೊಂಟ ಹೊಂಟು. ಉದಾಹರಣೆಗೆ ಯೂಸುಫ್ ಅವರು ಡೈಲಿ ನಮ್ಮ ಜೊತೆ ಚಲೋ ಐತಂದ್ರೆ ನಾವು ಮಾತಾಡಂಗಿಲ್ಲ. ಅದೇ ಯೂಸುಫ್ ಅವರು ಒಂದು 5,000 ರೂಪಾಯಿ ಸಾಲ ಕೊಟ್ಟಿದ್ದೆ, ಯೂಸುಫ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಯೂಸುಫ್ ಫೋನಿ ಹತ್ತಲ್ಲ ಏನೋ ಮರ, ಓ ಯೂಸುಫ್ ಯಾರು ನೋಡ್ರಿ ಯೂಸುಫ್ ಅವರು 5,000 ರೂಪಾಯಿ ಕೊಟ್ಟಿಲ್ರಿ, ಯಾಕೆ ನೀವು ನೆನಪಿರ್ತೀರ ಅವ್ರಿಗೆ. ಹಂಗ ನಮ್ಮ ವಿಡಿಯೋಗಳು ಕಾಂಟ್ರವರ್ಸಿ ವಿಡಿಯೋಗಳು ಬಂದ್ರೆ ಇವಪ್ಪ ಬಂದವ ಶಕ್ತಿಕುಮಾರ್ ನಮ್ಮ ಜೊತೆ ಮಾತಾಡ್ಲಾಕತ್ತಾರ ಅಂದ್ರೆ ನಾವು ಬೆಳಗ್ಗೆ ತಿಳ್ಕೊಂಡ್ಬಿಡ್ಬೇಕು. ಈಗ ಕೆಲವೊಬ್ರು ಏನ್ ಮಾತಾಡ್ತಾರ ಅಂದ್ರ, ಇವ್ರು ಶಕ್ತಿಕುಮಾರ್ ಯಾವಾಗ ಸೋಷಿಯಲ್ ಮೀಡಿಯಾ ಒಳಗೆ ಬಂದಾರ, ಟೋಟಲ್ ಸೋಷಿಯಲ್ ಮೀಡಿಯಾ ಹದಕೆಟ್ಟು ಹೋಗೈತಿ. ಬರೀ ಇವರು ಉಲ್ಟಾ ಸೀದಾ ಮಾತಾಡೋದು, ಬೈಗಡೆ ಮಾಡೋದು, ಕಾಂಟ್ರಿಬ್ಯೂಷನ್ ಮಾಡೋದು, ಅವ್ರ ಪರ್ಸನಲ್ ಅಟ್ಯಾಕ್ ಮಾಡೋದು, ಈ ರೀತಿ ಇದು ಎಲ್ಲ ಯಾಕೆ ಮಾಡ್ತೀರಿ? ಚಲೋ ಆಯ್ತಲ್ಲ ಸರ್. ಈಗ ನಮ್ಮಿಂದ ಯಾರಿಗೆ ಲಾಭ ಅದ? ಸೋಷಿಯಲ್ ಮೀಡಿಯಾ ಬರ್ತಂದ್ರ ಹದಗೆಟ್ಟು ಹೋಗೋದ ತಿಳಿದ್ರು. ಸೋಷಿಯಲ್ ಮೀಡಿಯಾದಾಗ ಯಾರು ನೋಡ್ತಾರ? ಜನ ಕಾಂಟ್ರಿಬ್ಯೂಷನ್ ಇದ್ದವ್ರು ನೋಡ್ತಿರ್ತಾರ. ಪಾಪ ನಮ್ಮಿಂದ ಸೋಷಿಯಲ್ ಮೀಡಿಯಾ ಜಿಯೋ ಕಂಪನಿಯವ್ರಿಗೆ ಲಾಭ ಐತಂದ್ರೆ ಮತ್ತೆ ನೀವು ಹಾಕಿ ನೋಡ್ತೀರಿ, ಅದು ಬಿಟ್ಟು ಬಿಡಬೇಕು, ಬ್ಯಾಡ ಸರಿಸಿಬಿಡೋದು. ಶಕ್ತಿಕುಮಾರ್ ಬೇಡ ಅಂದ್ರೆ ಈಗ ಬೇಕಾ ಶಕ್ತಿಕುಮಾರ ನೀವು ಯಾಕೆ ನೋಡ್ತೀರಿ? ಏನು ತಂದನ ಮಗ ಇವತ್ತು ನೋಡ್ತೀರಿ, ಮತ್ತೆ ಏನು ಬೇಡ ಸರಿಸಿ ಬಿಡ್ತೀರಿ. ಬೇರೆ ಬೇರೆ ಈ ದೇವ್ರದು ಅಂತ ಬಂದು ನೋಡ್ತೀರಿ, ನೋಡಂಗಿಲ್ಲ. ಈಗ ಇಬ್ಬ ಶಕ್ತಿಕುಮಾರ್ ಏನೋ ತಂದನ ಇವತ್ತು ಏನಂತೀವಿ. ಶಕ್ತಿಕುಮಾರ್ ಜನ ನೋಡ್ಲಾಕತ್ತಾರಂದ್ರ ಶಕ್ತಿಕುಮಾರ್ ಬೆಳಗಾನ ತಿಳ್ಕೊಳ್ಳಾಕೆ ಇಲ್ಲ. ಪ್ರತಿಯೊಂದು ಊರಿಗೆ ಹೋಗ್ತೀರಿ, ನಾವು ಪ್ರತಿಯೊಂದು ಊರಿಗೆ ಹೋಗ್ತೀರಿ, ಪ್ರತಿಯೊಂದು ಹಳ್ಳಿಗೆ ಹೋಗ್ತೀರಿ, ಹೋಗಿ ಡೈರೆಕ್ಟ್ ಅವ್ನಿಗೆ ಚಾಲೆಂಜ್ ಮಾಡ್ತೀರಿ, ಹೊಡಿತೀರಿ, ಬೀಸ್ತೀರಿ, ಬೀಸ್ತೀರಿ, ಶಾರ್ಟ್ ಬೀಸ್ತೀರಿ, ಈ ರೀತಿ ಯಾಕೆ ಮಾಡ್ತೀರಿ? ಒಂಟಿ ಸರ್ಗ ನಾ ಎಲ್ಲಾರ್ಗತ್ಲೆ 10-15 ಮಂದಿ ಆಫೀಸ್ಗಳಿಗೆ ಹೋಗಿ ನಾವು ಅದು ಮಾಡ್ತೇವಿ ಇದು ಮಾಡ್ತೇವೆ ಅನ್ನಂಗಿಲ್ಲ. ಒಬ್ಬನೇ ಒನ್ ಮ್ಯಾನ್ ಆರ್ಮಿ. ಒಳಗೆ ಹೋದ್ರು ಒಬ್ಬನೇ ಹೋಗೋದು, ಹೊರಗೆ ಬಂದ್ರು ಒಬ್ಬನೇ ಬರೋದು. ಎಲ್ಲೇ ಹೋದ್ರು ನಾವು ಹಿಂದೆ 4 ಮಂದಿ ನಮ್ಗೆ ಹೊಡಿತಾರ ಬಡಿತಾರ ಅನ್ನಂಗಿಲ್ಲ.
ಸಾಯಿಲ್ ಯಾವಾಗಲೂ ಐತಿ ಸರ್. ಈಗ ನಾವು ಇಲ್ಲೇ ಕೂತೀವಿ ಪಟಕನ ಹಾರ್ಟ್ ಅಟ್ಯಾಕ್ ಸತ್ಯ ಅಂದ್ರೆ ಸಾಯಿಲ್ ಯಾವಾಗಲೂ ಐತಿ. ಮನುಷ್ಯ ನಾವು ಬೆಳೆದ್ರೆ ಹೆಂಗೆ ಬೆಳಿಬೇಕಂದ್ರೆ ಸಮಾಜ ನಮ್ಮನ್ನ ತಿರುಗಿ ನೋಡಂಗೆ ಬೆಳಿಬೇಕಂತ ಏನು ಬೆಳೆದ ಮಗ ಅನ್ಬೇಕು. ಈಗ ಅನ್ನಂಗಿಲ್ಲ ಎಲ್ಲಿ ಬೇಕಾದ್ರೂ ಫೇಸ್ಬುಕ್ ತೆಗೆದ್ರು ನಾನು ಎಲ್ಲಿ ಕೂತ್ರು ಚಾ ಕುಡಿಯಕ್ಕೆ ಕೂತ್ರು ನಾನು ಬರ್ತಾವ, ಊಟ ಕೂತ್ರು ನಾನು ಬರ್ತಾವ ಅಂದ್ರೆ ಸೋಷಿಯಲ್ ಮೀಡಿಯಾ ನಾನು ಹಿಡ್ಕೊಂಡದ ಜನ ನನ್ನ ನೋಡ್ಲಕತ್ತಾರ ತರ್ತ. ಇಲ್ರಿ ಶಕ್ತಿಕುಮಾರ್ ಅವರು, ನೀವು ಸಮಾಜ ಕಳ್ಕಳಿ ಇಟ್ಕೋತೀರಿ, ಮತ್ತೆ ಸೋಷಿಯಲ್ ಮೀಡಿಯಾ ಮಾಧ್ಯಮದೊಳಗ ಅದೇ ರೀತಿ ಯಾಕೆ ಅಪ್ರಚಾರ ಮಾಡ್ತೀರಿ? ಏನ್ ನಾವೇನು ಅಪಪ್ರಚಾರ ಮಾಡೇವಿ? ನಾವು ಇದ್ದಿದ್ದು ಹೇಳಿವಿ ಅಶ್ಲೀಲತೆ ಬಂದಾಗಬೇಕು. ಅಶ್ಲೀಲ ಡ್ಯಾನ್ಸ್ಗಳು, ಅಶ್ಲೀಲ ನೃತ್ಯಗಳು, ಅಶ್ಲೀಲ ಹಾಡುಗಳು, ಅಶ್ಲೀಲ ನಾಟಕಗಳು ಇವೆಲ್ಲ ಬಂದಾಗಬೇಕು. ಇನ್ ರಿಯಾಲಿಟಿ ಶೋದಾಗೂ ಡಬಲ್ ಮೀನಿಂಗ್ ಮಾತಾಡ್ತಿರ್ತಾರ, ನೋಡಾಗ ಕುಟುಂಬ ಎಲ್ಲ ಕೂತ್ ನೋಡ್ತಿರ್ತಾರ, ಫ್ಯಾಮಿಲಿ ಕೂತ್ ನೋಡ್ತಿರ್ತಾರ. ಈಗ ನಾವು ಅಶ್ಲೀಲತೆ ಬಂದಾಗ ನಾವು ಚಾನಲ್ ಚೇಂಜ್ ಮಾಡ್ತೇವೆ ಇಲ್ರಿ, ಅಂಥವೆಲ್ಲ ಅಶ್ಲೀಲತೆ ಬಂದ್ ಮಾಡ್ಬೇಕಂತ ನಮ್ದು ಹೋರಾಟ ಐತೆ. ಅದು ಈಗ ನಾವು ಹೋರಾಟ ಮಾಡಕತ್ತೇವಿ. ಇಲ್ಲ ನೀವು ಈಗ ನಡು ಒಬ್ಬರು ಯಾರಾದ್ರೂ ಕುಂಡಿಪಲ್ಲೆ ಅವ್ರದ್ದು ಹೆಸರು ಬೇರೆ ನೀವು ಕುಂಡಿಪಲ್ಲೆ ಅಂತ ಮಾತಾಡ್ತೀರಿ, ಮತ್ತೆ ಇದು ಅಶ್ಲೀಲತೆ ಇಲ್ಲನ್ರಿ? ಅಲ್ಲ ಈಗ ಅವ್ರು ನೋಡ್ರಿ ನನಗೆ ತೆಕ್ಕಿಗೆ ಬಿದ್ರು. ಅವ್ರು ಈಗ ಅವರು ನಮ್ಮಿಂದ ಕಾಂಟ್ರವರ್ಸಿ ಮಾಡಿ ಬೆಳೆದ್ರು. ಈಗ ಅಶ್ಲೀಲತೆ ಮೊದಲು ನಾ ಏನೇನಿ ಮೊದಲು ನಾವೆಲ್ಲ ಮಾತಾಡೋ ಅಶ್ಲೀಲತೆ ಇನ್ನು ಮುಂದೆ ಮಾತಾಡೋ ಬರೋದು ತಮ್ಮ ವಿಚಾರ. ಅಶ್ಲೀಲತೆ ಮೊದಲೆಲ್ಲ ಡೈಲಾಗ್ ಹೇಳಿವಿ, ಹಾಡ ಆಡೇವಿ, ಎಲ್ಲ ಮಾಡಿವಿ. ಇನ್ನು ಮುಂದೆ ಬದಲಾಗುವ ಒಂದು ಬದಲಾವಣೆ ಪರ್ವ ತರಲಾತೀನಿ ಅಷ್ಟೇ. ಇಲ್ಲ ಅಶ್ಲೀಲ ವಿಡಿಯೋ ನೀವೇ ಚಾಲು ಮಾಡಿರಲ್ಲ ಮೊದಲ, ಅಶ್ಲೀಲ ವಿಡಿಯೋ ನೀವೇ ಚಾಲು ಮಾಡಿರಲಿ ಸ್ಟಾರ್ಟಿಂಗ್. ಹೌದು, ಮತ್ತೆ ನೀವು ಕಲಾವಿದ ಇರ್ತೀರಿ, ಅಶ್ಲೀಲ ವಿಡಿಯೋ ಡಬಲ್ ಮೀನಿಂಗ್ ಮಾತ್ರ ನೀವು ಮೊದಲು ತೋರಿಸಿರಲ್ಲ ಜನರಿಗೆ. ಅದ್ರ ಸರ ಮೊದಲು ತೋರಿಸೇವಿ, ಈಗ ಬೇಡ ತೆಗೋರು ನಾವು ಅಷ್ಟೇ. ಈಗ ಯಾಕೆ ಬೇಡ್ರಿ? ಈಗ ಬಹಳ ಸಮಾಜದ ಹೆಂಗಂದ್ರೆ ಅವಾಗಿಂದ ಜನರೇಷನ್ ಬೇರೆ ಇತ್ತು. ಈಗ ಚಿಕ್ಕ ಮಕ್ಳು ಹಿಡ್ಕೊಂಡು ಬರೀ ಮೊಬೈಲ್ ನೋಡ್ತಾರೆ, ಸಣ್ಣ ಮಕ್ಳು ಬರೀ ಮೊಬೈಲ್ ಬೇಕೀಗ. ಮೊಬೈಲ್ ನೋಡ್ಕೊಂಡು ಎಲ್ಲ ಏನು ಬರೀ ಜಾನಪದ ಹಾಡೋದು, ಅಶ್ಲೀಲತೆ ವಿಡಿಯೋಗಳು ನೋಡೋದು ಹಿಂಗೆ ಮಾಡ್ಲತ್ತಾವು. ಅದಕ್ಕೆ ನಾವೇನು ಪರಿವರ್ತನೆ ಮಾಡ್ಕೋಬೇಕಪ್ಪ, ಜನರನ್ನ ಪರಿವರ್ತನೆ ಮಾಡ್ಬೇಕು, ಅಶ್ಲೀಲತೆ ಬ್ಯಾನ್ ಮಾಡೋದು ಅಷ್ಟೇ. ನಿಮ್ಮ ಹೇಳಿದ ಪ್ರಕಾರ ನೀವು ಹಿಡಿದ್ಮ್ಯಾಗದು ಬಂದ್ ಆಗ್ತದೆ ಯಾವ್ರಿ ಸೋಷಿಯಲ್ ಮೀಡಿಯಾ? ನಾವು ಒಬ್ಬರೇ ಹೇಳಿದ್ರೆ ಬಂದ್ ಆಗಂಗಿಲ್ಲ, ನಾವು ಎಲ್ಲರೂ ಸೇರಿದ್ರೆ ಬಂದ್ ಆಗ್ತದೆ. ಜನ ಮೊದಲು ತಿಳ್ಕೋಬೇಕು. ಒಂದು ಕಾರ್ಯಕ್ರಮ ಕರ್ಸ್ಬೇಕಂದ್ರೆ, ರಸಮಂಜರಿ ಕಾರ್ಯಕ್ರಮ ಕರ್ಸ್ಬೇಕಂದ್ರೆ ನಾವೆಲ್ಲ ಕುಟುಂಬ ಸಮೇತವಾಗಿ ನೋಡ್ತಿರ್ತಾರಪ್ಪ, ಅಶ್ಲೀಲ ಹಾಡೋರು ಬ್ಯಾಡ್ ಆಗ್ತಾರೆ. ಜನ ಮನಸ್ಸು ಮಾಡಿದ್ರೆ ಗ್ಯಾರಂಟಿ ಬಂದಾಕತ್. ಯಾವ ಬಂದಾಗಲ್ರಿ, ಮನಸ್ಸು ಮಾಡಿದ್ರೆ ಎಲ್ಲ ಬಂದಾಕತ್. ಈಗ ನೀವು ಮಾಧ್ಯಮ ಉದ್ಯೋಗ ಯಾಕೆ ಬಂದ್ರಿ? ಈ ಫೀಲ್ಡ್ ಒಳಗೆ ಯಾಕೆ ಬರೋದು ಕಾರಣ ಏನು? ಯಾವ್ರಿ ನೋಡ್ರಿ ಸರ್, ನಾವು ಮೊದಲು ಹೋರಾಟಗಾರ, ರೈತ ಸಂಘದ ಅಧ್ಯಕ್ಷ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ, ಕಲಾವಿದರ ಸಂಘದ ಅಧ್ಯಕ್ಷ, ಎಲ್ಲ ಮಾಡಿ ಬಹಳಷ್ಟು ಹೋರಾಟಗಳನ್ನ ಮಾಡೀನಿ. ನಾನು ವಿಭಿನ್ನವಾಗಿ ವಾಟಾಳ ನಾಗರಾಜ್ ಸರ ಅಭಿಯಾನಗಳದಾವ, ಬಹಳಷ್ಟು ಅವೇರ್ನೆಸ್ಗಳು ಕೂಡ ಮಾಡೀನಿ. ಬಟ್ ನಾವು ಅಲ್ಲಿ ಅದಕ್ಕೂ ಅದು ಹೋರಾಟಕ್ಕೆ ನ್ಯಾಯ ಸಿಗುವಂತೆ ಹೋರಾಟ ಮಾಡ್ತಿದ್ದೀವಿ. ಬಟ್ ಇಲ್ಲೂ ಹೋರಾಟ ಬಹಳಷ್ಟು ಕುಂಠಿತವಾಗಿ ಸಾವಕಾಶವಾಗಿ ನಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗಲಿಲ್ಲ. ಅದಕ್ಕೆ ಎಲ್ಲರೂ ಮಾಧ್ಯಮದಿಂದ ಬೇಗ ರೀಚ್ ಆಗ್ತದ, ಜನರಿಗೆ ಲಘು ರೀಚ್ ಆಗ್ತದ. ನಾವು ಮಾಧ್ಯಮನೇ ಮಾಡಿಕೊಂಡು ನೇರವಾಗಿ ಏನ ಅನ್ಯಾಯ ಇರ್ತದೆ ಅಲ್ಲೇ ಹೋಗಿ ನಾವು ಹೋದ್ರೆ ಇಮಿಡಿಯೇಟ್ಲಿ ನಮಗೆ ಪರಿಹಾರ ಸಿಗ್ಬೋದು. ಒಂದು ವಾರ 2 ವಾರ, ಅಲ್ಲಿ ಒಂದು ವರ್ಷ ಆದ್ರೂ ನಮ್ಗೆ ಒಂದು ಪರಿಹಾರ ಸಿಗ್ತಿದ್ದಿಲ್ಲ. ಈ ಒಂದು ವಾರ ಸಿಗ್ತದಲ್ಲ ಅಂತೇಳಿ ನಮ್ಮ ಮಾಧ್ಯಮದ ಒಳಗೆ ಬಂದು ಈ ಒಂದು ಅದು ಕೂಡ ಸಾಮಾಜಿಕ ಹೋರಾಟವನ್ನು ನಡೆಸಿವಿ ನಾವು. ಈಗ ಅದು ಎಲ್ಲ ಶ್ರೇಷ್ಠ ನೀವು ಸ್ವಂತ ಕೊಡ್ತೀರೋ ನಿಮ್ಗೆ ಯಾರು ಗುರುಗಳು ಅದಾರ್ರಿ? ಎದಕ್ರಿ ಇದೊಂದು ಮಾಧ್ಯಮ ಒಳಗೆ ಕರ್ಸೋದು? ಮಾಧ್ಯಮ ಒಳಗೆ ಬರಾಕ ಯಾರು ಗುರುಗಳು ಇಲ್ಲ ಸರ್, ನಮಗೆ ಯಾರು ಗುರುಗಳಿಲ್ಲ. ಬಟ್ ನಾವು ಬಂಡದ ಏನೇನು ನಮಗೆ ಕಾರಣ ಮಾರ್ಗದರ್ಶಕರು ಯಾರು ಅಂತ ಇಲ್ಲ. ನನಗೆ ಹೌದಪ್ಪ ಹಿಂಗೆ ಹೋಗಿ ಮಾಡ್ಬೇಕು, ಅದು ಮಾಡ್ಬೇಕು, ಯಾರು ಮಾರ್ಗದರ್ಶಕ ಇಲ್ಲ. ಎಲ್ಲರೂ ತುಳಿಯವ್ರದಾರ, ಬೆಳೆಸೋರು ಯಾರು ಇಲ್ಲ. ನಿಮ್ಗೆ ಎಲ್ಲ ಗೊತ್ತದ, ಕಷ್ಟದಾಗ ಯಾರು ಬರಂಗಿಲ್ಲ, ಸುಖದಾಗ ಎಲ್ರು ಬರ್ತಾರೆ. ಈಗ ನೋಡಿ ಈಗ ಜನ್ರೇಷನ್ ಹೆಂಗದ, ನಿಮ್ಮ ಹತ್ರ ಹೆಸರು ದುಡ್ಡು ಇದ್ರೆ ಎಲ್ರು ತಾನೇ ನಮ್ಮವರು ತಮ್ಮವ್ರು ಅಂತಾರೆ. ನಿಮ್ಮ ಹೆಸರು ನಿಮ್ಮ ಹತ್ರ ದುಡ್ಡು ಹೆಸರು ಇರ್ಲಿಕ್ಕಂದ್ರೆ ಕೋಣೆ ಜಾರಿ ಕಳಿಸ್ಬಿಡ್ತಾರೆ. ನಿಮ್ಮ ಚಾನಲ್ ನಾ ಯಾಕೆ ಬರಕ್ ಹೋಗಿ? ನಿಮ್ಮಂತವ್ರು ಭಾಳ ಮಂದಿ ವಿಡಿಯೋ ತಗೊಂಡ್ರ ನನಗೆ ನೀವು ಕಳಿಸಿ ಅಸಹ್ಯ ಮಾಡ್ಬೇಕ್ರಿ. ಸುಖವ್ರ ನಾನೊಬ್ಬ ಪತ್ರಕರ್ತನಿ, ನಾನೊಬ್ಬ ಮೀಡಿಯಾದ ಮಂದಿನಿ. ಹೇಳಿ ಹೋರಿ ನಿಮ್ಮಂತ ನೋಡಿನ ಭಾಳ ಮಂದಿಗೆ ಇಲ್ಲ. ಇದರ ಅರ್ಥ ಏನಾಯ್ತು? ನಮ್ಮ ಫಸ್ಟ್ನಾಗ ನೀವು ಅಂಜಾಗಾಯ್ತು. ನೀವೇನ್ರಿ ಶಕ್ತಿಕುಮಾರ್ ಯಾರಿಗೂ ಅಂಜಾಗಿಲ್ಲ, ಏನಿದ್ದು ನೇರಾಗಿ ಮಾತಾಡ್ತೇನೆ ಅಂತ ನೀವು ಹೇಳಿದ್ರಿ. ಹೌದು, ವಿಡಿಯೋ ಮುಖಾಂತರ ಏನ್ ಹೋಗ್ತೀರಿ, ಎದಿನಾಗ ಹೋಗ್ತೀರಿ, ಅವ್ರ ಅಂಗಿ ಬೀಸ್ತೀರಿ, ಅವ್ರ ಕೈ ಹಿಡ್ತೀರಿ. ಈ ನಮ್ಮ ಪ್ರಶ್ನೆ ಉತ್ತರ ಕೊಡಿ. ನೋಡ್ರಿ, ನಿಮ್ಗೆ ನ್ಯಾಯ ಕೇಳಕ್ಕಾಗಿಲ್ರಿ, ನಾ ಕೇಳ್ತೀನಿ ನ್ಯಾಯ. ನಾನು ನೋಡ್ರಿ ನನ್ಗೆ ಹಕ್ಕೈತಿ ನೋಡಿ, ಇಲ್ಲಿ ಅನ್ಯಾಯ ಆಗ್ಯದಪ್ಪ ನಾ ಕೇಳ್ತೀನಿ. ಮತ್ತೆ ಜನ ನನ್ ಕೇಳೋರೆ ನಿಮ್ಮಾಗ ಆರೋಪ ಬರತ್ತ, ನೀವು ಬ್ಲಾಕ್ ಮೇಲ್ ಇರುತ್ತೆ. ಯಾರು ಸೋಷಿಯಲ್ ಮೀಡಿಯಾ ಒಳಗೆ ನೀವು ಸುದ್ದಿ ಮಾಡ್ತೀನಿ ಹತ್ರಿ, ಬ್ಲಾಕ್ ಮೇಲ್ ಮಾಡ್ತೀರಂತ. ನಮ್ಮ ಪ್ರಶ್ನೆ ಉತ್ತರ ಕೊಡಿ ಕೂಡ್ರಲ್ಲ, ಯಾಕೆ ತಗೊಂಡ್ರಿ? ನಿಮ್ಮಂತ ನಾ ಬರಂಗಿಲ್ರಿ. ನಿಮಗೆ ನೀವು ಕೇಳಿದ
ಪ್ರಶ್ನೆ ನಾವು ರೈಟಿಂಗ್ ಬದುಕುಲ್ಲ ನಿಮ್ಗೆ ಮತ್ ಅದ ಅರ್ಥ ಏನಾಯ್ತು ನಾವು ಮಾಧ್ಯಮದಾಗ ಎಷ್ಟು ಕರ್ಸಿದಕ್ಕೆ ನೀವು ಅಂಜಾತ್ತೀರಿ ಯಾರು ಒಬ್ಬೊಬ್ಬರು ಅಂಜಿಗತ್ತೀರಿ ಯಾಕೆ ಅನ್ಸಕ್ರಿ ಕೂಡ್ರಿ ಸಾವಿರ ಪ್ರಶ್ನೆ ಕೇಳ್ರಿ ಪ್ರಶ್ನೆ ಉತ್ತರ ನೋಡ್ರಿ ಒಳ್ಳೆಯವ್ರಿಗೆ ಹಿಂಗೆ ಮಾಡೋರು ಯಾರು ಬ್ಲಾಕ್ ಮೇಲ್ ಮಾಡ್ರಿ ನಾ ಮಾಡಿನ ಬ್ಲಾಕ್ ಮೇಲ್ ಮಾಡಿದ್ರೆ ಜೈಲಿಗೆ ಹೋದ್ರಲ್ಲ ಯಾರು ನೀವು ಹೋರಾಟ ಮಾಡಿದ್ರೆ ದೊಡ್ಡ ಮಂದಿ ಎಲ್ಲ ಅವ್ರು ಜೈಲಾಗ ಉಂಡಿ ಕೊಡಂಗಿಲ್ಲ ಮೊದಲು ಕೊಡ್ತಿದ್ರು ಈಗ ರೊಟ್ಟಿ ಕೊಡ್ಲಾಕತ್ತಾರ ಅದೇ ಮತ್ತೆ ನೀವು ಜೈಲಿಗೆ ಹೋಗೋ ಉದ್ದೇಶ ಏನು ಹೋರಾಟ ಮಾಡಿದ್ರೆ ಅವ್ರಿಗೆ ಭ್ರಷ್ಟನ ಹೊರಗೆ ತೆಗೆದಿನಿ ಎಲ್ಲಾ ಭ್ರಷ್ಟ ಸಿಸ್ಟಮ್ ಇತ್ತು ನೋಡ್ರಿ ಜೈಲಿಗೆ ಯಾರು ಹೋಗ್ತಾರೆ ಹೋರಾಟಗಾರ ಹೋಗ್ತಾರಿ ನೋಡ್ರಿ ಹೋರಾಟಗಾರ ನಾವು ಹೋರಾಟಗಾರ ನಾವು ಜೈಲಿಗೆ ಹೋಗಿನಿ ನೀವು ಹೋರಾಟಗಾರ ನೀವು ಇಲ್ಲ ಬಾಪಾಸ ಹೋಗ್ತೀರಿ ಆಟೋ ಕಿರಿಕಿರಿ ಮಾಡ್ತೀರಿ ಪೊಲೀಸ್ ಕಿರಿಕಿರಿ ಮಾಡ್ತೀರಿ ಮತ್ತೆ ಯಾರು ಏನೇ ಇದ್ರೆ ಅಡ್ಡ ಬರ್ತೀರಿ ಸೋಷಿಯಲ್ ಮೀಡಿಯಾದಾಗ ನೀವು ಉದ್ದೇಶ ರೊಕ್ಕ ಗಳಿಸಕ್ ಬಂದ್ರಿ ರೊಕ್ಕ ಗಳಿಸಬೇಕಾದ್ರೆ ಇದೇ ಫೀಲ್ಡ್ ಬರಂಗಿಲ್ರಿ ನೋಡ್ರಿ ನಾವು ಸಮಾಜಕ್ಕೊಂದು ನ್ಯಾಯ ಕೊಡಿಸ್ಬೇಕಪ್ಪ ಎಷ್ಟೋ ಮಂದಿ ಅಂತಾರ ಶಕ್ತಿಕುಮಾರ್ ಅವರು ನಮ್ಮ ಮನ್ಯಾಗ ಹಿಂಗಾಗ್ರಿ ನಮ್ಮ ಊರಾಗ ಹಿಂಗಾಗ್ರಿ ಪಂಚಾಯತ್ ಆದ ಕೆಲಸ ಆಗಿಲ್ರಿ ನಮ್ಮ ಊರಾಗ ಇಂಥವ್ ರೋಡ್ ಆಗಿಲ್ರಿ ಅಂತ ಹೇಳ್ತಾರ ನಮ್ಗೆ ಯಾಕೆ ಹೇಳ್ತಾರ ಶಕ್ತಿಕುಮಾರ್ ಕೆಲಸ ಮಾಡ್ತಾನ ಅಂತ ಹೇಳ್ತಾರ ನೀವೇನ್ ಮಾಡ್ರಿ ಇಲ್ಲಿ ನೀವೇನ್ ಮಾಡಿದ ನೀವು ಮಾಡಿದ ಪ್ರೂಫ್ ತೋರಿಸ್ರಿ ನಾ ಅಕಸ್ಮಾತ್ ಬ್ಲಾಕ್ ಮೇಲ್ ಯಾರು ಮಾಡಿದ್ದೆ ಅಂದ್ರೆ ತೋರಿಸ್ರಿ ನಾ ನೀವು ಹೇಳ್ರಿ ನಾವು ಬರೀ ಕ್ಲೀನ್ ಆಗಿ ಸುದ್ದಿ ತೋರಿಸ್ತೀರಿ ಜನರಿಗೆ ನಿಮ್ಮಾಗ ನಾವು ಹೋಗಿ ಅಂಗಿ ಬಿಚ್ಚು ಧೈರ್ಯ ಬೇಕಲ್ಲ ಇದ್ರಾಗ ಯಾಕ್ರಿ ಇದ್ರಾಗ ತುಂಬಿಡ್ತೀರಿ ಶಕ್ತಿಕುಮಾರ ಒಬ್ಬಂಟೆ ಹೋರಾಡ್ತಾನ ಯಾವತ್ತು ನಾ ಒಬ್ಬಂಟೆ ಆಗಿರ್ತೀನಿ ನ್ಯಾಯಪರ ಹೋರಾಡ್ತೀನಿ ಜನ 100 ಹೇಳಿದ್ರು ಐ ಡೋಂಟ್ ಕೇರ್ ನೋಡಪ್ಪ ನಮ್ ಜೊತೆ ಎಷ್ಟು ಮಂದಿ ನೋಡಾಕ್ತಿರಲ್ಲ ಇವ್ರು ಏನ್ ಅಭಿಪ್ರಾಯ ಕೊಟ್ಟರು ಅದಕ್ಕೆ ಕಮೆಂಟ್ ಮಾಡ್ರಿ ಇವ್ರು ಕರೆಕ್ಟ್ ಅದಾರೋ ನಾವು ಕರೆಕ್ಟ್ ಇದೀವಿ ಇವ್ರ ಮ್ಯಾಗ ಆರೋಪ ಬರಾಗತ್ತದ ಇವ್ರು ಬ್ಲಾಕ್ ಮೇಲ್ ಆಗತ್ತೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ರೊಕ್ಕ ಕೊಟ್ಟು ಯಾರು ಕೊಡ್ತಾರೋ ಅವ್ರು ಸುದ್ದಿ ಹಾಕಲ್ಲ ಯಾರು ರೊಕ್ಕ ಕೊಡಂಗಿಲ್ಲ ಅವ್ರು ಸುದ್ದಿ ಹಾಕ್ತಾರಂತ ಮತ್ತೆ ಇವರೇ 3 ಸತಿ ಜೈಲಿಗೆ ಬಂದ್ರೆ ತಾವೇ ಒಪ್ಕೊಳಾಗ್ತಾರ ಈಗ ನಾವು ಕೂಡ್ರೆ ನಮ್ಮ ಮಾತಿಗೆ ನಮ್ಮ ಪ್ರಶ್ನೆಗೆ ಅಂಜಿ ಹೊಂಟಾರ ನೋಡ್ರಿ ಎಲ್ಲರಿಗೂ ಹೇಳ್ತೀವಿ ಇದು ಜಗಳಲ್ಲ ಏನಲ್ಲ ನೇರವಾಗಿ ನಾವು ಜನರು ಆದಷ್ಟು ಬೇಗ ಏನ್ ಚರ್ಚೆ ಹಾಕೋದು ನಾವು ತೋರಿಸ್ತೀವಿ ಬರೀ ಯೂಸುಫ್ ನೀವು ನಿಮ್ಮ ಸ್ಟುಡಿಯೋಗೆ ನಮ್ಮನ್ನ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ಇಲ್ಲ ನೋಡ್ರಿ ನಮ್ಮ ಮಾತಿಗೆ ನೇರಾಗಿ ಇವರು ಪ್ರಶ್ನೆ ಉತ್ತರ ಕೊಟ್ರ ಶಕ್ತಿಕುಮಾರ್ ಅವರ ಕೂಲ್ ರೀ ಈ ಪ್ರಶ್ನೆ ಜನರ ಆರೋಪಿತ್ತು ನಿಮ್ಮ ಮ್ಯಾಗ ನೀವು ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೋತಿರತ್ತೀರಿ ಆದ್ರೆ ಇಟ್ಟು ಶಿಟ್ ಯಾರಿಗೆ ಬರ್ತದಂದ್ರೆ ಅವ ನಿಜವಾದ ಮನುಷ್ಯ ಯಾವ ನಿಜವಾದವ ಇರ್ತಾನ ಅವನಿಗೆ ಶಿಟ್ ಬರ್ತದ ಈಗ ಜನರ ಆರೋಪ ಏನ್ ಕೇಳಿ ಬಂದಿತ್ತು ನಾವು ನೇರಾಗಿ ಶಕ್ತಿಕುಮಾರ್ಗೆ ಸಂದರ್ಶನ ಮಾಡಿ ನಾವು ಪ್ರಶ್ನೆ ಕೇಳಿದ್ದೀವಿ ಇವ್ರು ಅಂತವ್ರು ಅಲ್ಲ ದುಡ್ಡಿನ ಸಂಬಂಧ ಇವ್ರು ಎಲ್ಲಿ ಹೋಗೋರು ಅಲ್ಲ ಎಲ್ಲೇ ಅನ್ಯಾಯ ಆಗಿರ್ತದ ಆ ಅನ್ಯಾಯ ವಿರುದ್ಧಾಗಿ ಹೋರಾಟ ಮಾಡೋರು ಅಂದ್ರೆ ಅವರು ಶಕ್ತಿಕುಮಾರ ನಮ್ಮ ಸ್ಟುಡಿಯೋಗೆ ಬಂದ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿ ನಿಮಗೆ ತುಂಬಾ ಧನ್ಯವಾದಗಳು ನಮ್ಮ ಯಾರ ನೋಡತ್ತರ ವೀಕ್ಷಕರು ಅವ್ರಿಗೆ ಏನು ಸಂದೇಶ ಕೊಡ್ತೀರಿ ನೋಡ್ರಿ ಯಾವ ಮನುಷ್ಯ ಸಿಟ್ಟಾಗಿ ಬರ್ತದ ತಪ್ಪು ಮಾಡಾರ ಮನುಷ್ಯ ಸಿಟ್ಟು ಬರ್ತದ ನಾ ತಪ್ಪೇ ಮಾಡಿಲ್ಲ ಅದಕ್ಕೆ ಸಿಟ್ಟು ಬರ್ತದೆ ಇವ್ರು ನೀವು ಅದು ಮಾಡ್ತೀರಿ ಇದು ಮಾಡ್ತೀರಿ ಹಂಗೆ ಮಾಡ್ತೀರಿ ಅಂತಂದ್ರು ಅದಕ್ಕೆ ಇಸ್ಕೋರೆ ನಾವು ನೇರವಾಗಿ ನಾನು ಬಹಳಷ್ಟು ಸಾಮಾಜಿಕ ಕಳಕಳಿ ವಿಡಿಯೋಗಳು ನೋಡಿರಿ ನೀವು ಭಾಳಷ್ಟು ಅಂಗವಿಕಲರಿಗೆ ಹೆಲ್ಪ್ ಮಾಡೋದಾಯ್ತು ಬಡವರಿಗೆ ಹೆಲ್ಪ್ ಮಾಡೋದಾಯ್ತು ಎಲ್ಲೋ ಹೋಗಿ ನಾವು ರಿಸ್ಕ್ ತಗೊಂಡು ಸಮಾಜ ಬಗ್ಗೆ ಕೆಲಸ ಮಾಡ್ತೇವೆ ಒಂದು ದುಡ್ಡು ಗಳಿಸ್ಬೇಕಾದ್ರೆ ಭಾಳ ಗಳಿಸ್ತಿದ್ದೆ ದೊಡ್ಡ ಪಾರ್ಸನೋ ಕಾರ್ನಾಗ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಿದ್ದೆ ಬಟ್ ನಾ ಇನ್ನೂ ಆದರೂ ಸಾಲಗಾರನಾಗೆ ಬದುಕಲಾಗತ್ತೀನಿ ಯಾಕಪ್ಪ ಅಂದ್ರೆ ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳದಾವು ನಾವು ಇದ್ರ ಮೇಲೆ ಏನು ಮಾಧ್ಯಮ ಮೇಲೆ ಏನು ನಿಮ್ಗೆ ಗೊತ್ತದಲ್ಲ ಮಾಧ್ಯಮ ಮೇಲೆ ಏನೂ ಬದುಕಕ್ಕೆ ಆಗಂಗಿಲ್ಲ ಯೂಟ್ಯೂಬ್ದಿಂದ ಅಮೌಂಟ್ ಬರ್ತದ ಫೇಸ್ಬುಕ್ ಅಮೌಂಟ್ ಬರ್ತದ ಅದರಿಂದ ನಮ್ಮ ಜೀವನ ನಡೆದದ ಏನು ನಾವು ಒಳಗೆ ಕೈಲಿ ಪೆಟ್ರೋಲ್ ಹಾಕೊಂಡು ಹೋಗಿ ಬಂದಿರ್ತೀವಿ ಕೆಲವ್ರು ಯಾರು ಹೋದವ್ರು ಸುದ್ದಿ ಮಾಡಿದವ್ರು 5 ಸಾವಿರ ಪೆಟ್ರೋಲ್ ಕಿಟ್ಕೋರಿ ತಂದು 1,000-2,000 ರೂಪಾಯಿ ಕೊಡ್ತಾರೆ ಮತ್ತು ನಮ್ಮದು ಹೊಟ್ಟೆ ನಡಿಬೇಕಲ್ಲ ಸರ್ ಅದು ಕೊಡ್ತಾರೆ ಅದಕ್ಕೆ ನೀವು ಹಿಂಗೆ ಹೇಳಿದ್ರೆ ನಮ್ಗೆ ಸಿಗ್ಬೋದು ಅಷ್ಟೇ ಥ್ಯಾಂಕ್ ಯು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए।